ವಿಶ್ವ ಆದಿಜಾಮ ಮಹಾಸಭಾ ರಾಜ್ಯಾಧ್ಯಕ್ಷರು. ಈಗ ಈ ನಡೆ ಸರ್ಕಾರದ ನಡೆಗಳು ಯಾವ ನಾಟಕೀಯ ನಡೆ ಅಂತಲೂ ನಮ್ಗೆ ಹೇಳಲಿಕ್ಕಾಗ್ತಾ ಇಲ್ಲ. ಯಾಕೆಂತಂದರೆ ಆವನೂರು ವರದಿಯಲ್ಲೂ ಕೂಡ 8% ಕೊಡಬೇಕು, 8% ಕೊಡಬೇಕು ಅಂತ ಆಗಿದೆ. ಆಯೋಗಗಳು ನಾವು ನೀವು ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ಅದಾದ ನಂತರ ಸದಾಶಿವ ಆಯೋಗದಲ್ಲೂ ಕೂಡ 6% ಕೊಡಬೇಕು ಅಂತಾಗಿದೆ. ಮತ್ತು ಮಾಧುಸ್ವಾಮಿ ಆಯೋಗನೂ ಕೂಡ ಇವಾಗ ಜನಸಂಖ್ಯೆ ಜಾಸ್ತಿ ಇದ್ದರೆ 6% ಕೊಡಬೇಕು ಅಂತಾಗಿದೆ. ಅದಾದ ನಂತರ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ನಂಬದೆ, ಈ ಆಯೋಗಗಳ ವರದಿಯನ್ನು ಕೂಡ ನಂಬದೆ, ನೀವೇ ಸಪ್ರೇಟಾಗಿ ಸರ್ಕಾರ 1.5 ಕೋಟಿ ಖರ್ಚು ಮಾಡಿ 150 ಕೋಟಿ ಖರ್ಚು ಮಾಡಿ ಏನು ನಾಗಮೋಹನ್ ದಾಸ್ ಆಯೋಗ ಅಂತ ನೀವು ರಚನೆ ಮಾಡಿದ್ರಿ. ನೀವೇ ಆಯೋಗ ರಚನೆ ಮಾಡಿ, ನೀವೇ ವರದಿ ತರಿಸ್ಕೊಂಡು, ನೀವೇ ಅದನ್ನೆಲ್ಲ ಪರಿಶೀಲನೆ ಮಾಡಿ, ಆ ಆಯೋಗದ ವರದಿನೂ ಕೂಡ ನೀವು ಗಣನೆ ತಗೊಳ್ತಾನೆ ನೀವು ಈ ಪಾಳಗಾರಿಕೆ ಥರ ನಿಮ್ಮ ಇಷ್ಟ ಪ್ರಕಾರ ನೀವು ಮಾಡಿರ್ತಕ್ಕಂಥ ಆದೇಶಗಳು ನಿಜವಾಗಲೂ ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಮತ್ತು ಸುಪ್ರೀಂ ಕೋರ್ಟ್ಗೆ ಮೋಸ ಮಾಡ್ದಂಗಾಗಿದೆ. ಅದರಿಂದ ನಾವು ಯಾವುದೇ ಸಂದರ್ಭದಲ್ಲಿ ನಮಗೇನು 6% ಮೊದಲಿಂದ ಕೊಡಬೇಕು ಅಂತ ಹೇಳಿದರೆ 6% ಕೊಡಲೇಬೇಕು. ಮತ್ತು ಪ್ರಮೋಷನ್ನಲ್ಲಿ ಮತ್ತು SCP TSPನಲ್ಲಿ ಪ್ರತಿಯೊಂದರೂ ಕೂಡ ನಮಗೆ ಪೂರ್ಣ ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಆಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವಂಥದ್ದಿಲ್ಲ. ನಾವೇನು ಮೂಲ ಒಕ್ಕೂಟಗಳ ಏನು ನಮ್ಮ ಒಕ್ಕೂಟ ಇದೆ, ಆ ಒಕ್ಕೂಟದ ಮೂಲಕ ನಾವು ಈ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವಂಥ ವಿಚಾರ ಇಲ್ಲ ಸರ್. ಸರ್ಕಾರ